ಬರ್ಲಿ ನಮ್ಮ ಜೋಡಿ ನಂಬರ್ 1 ಲಾಕ್ಡೌನ್ ಜೋಡಿಗೆ ಜೋರಾದ ಚಪ್ಪಾಳೆ. ಪ್ರಜ್ಞಾ ಅವರೇ, ಜೋಡಿ ಶೋಗ್ ಬಂದು ಏನ್ ಪಡ್ಕೊಂಡ್ರಿ ನೀವು? ಯಾವಾಗಲೂ ಇವರಿಗೆ ಸ್ಟೇಜ್ ಸಿಗಬೇಕು, ಇವರಿಗೊಂದು ಅವಕಾಶ ಸಿಗಬೇಕು ಅಂತ ಯಾವಾಗಲೂ ಪ್ರೇ ಮಾಡ್ತಿದ್ದೆ. ಇವತ್ತು ಇವ್ರ ಜೊತೆ ನನಗೆ ಒಂದು ಸ್ಟೇಜ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಜಿ ಕನ್ನಡ, ಥ್ಯಾಂಕ್ ಯು ಜೋಡಿ ನಂಬರ್ 1. ಜೋಡಿ ನಂಬರ್ 1 ಅವಕಾಶ ಬಂದಾಗ ನಾನು ಎಲ್ಲ ರಿಯಾಲಿಟಿ ಶೋ ಎಲ್ಲ ಮಾಡಿ ಊರಲ್ಲಿ ಹೋಗಿ ಸೆಟ್ಲ್ ಆಗೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ದೆ. ಊರಲ್ಲಿ ಇರೋದಕ್ಕೆ ನಂಗೆ ತುಂಬಾ ಇಷ್ಟ. ಅಲ್ಲೇ ಒಂದ್ ಸೆಟಪ್ ಮಾಡಕ್ ಆಗತ್ತ ನೋಡು. ಅದೇ ಊರ್ ಬಿಟ್ಟು ಈ ಜೋಡಿ ನಂಬರ್ 1 ಶೋಗೋಸ್ಕರ ಯಾರು ಬೆಂಗಳೂರಿಗೆ ಬರ್ತಾರೆ ಅಂತ. ಹಂಗಲ್ಲ ಮತ್ತೆ ನಂಗೆ ಜಿ ಕನ್ನಡದ್ದು ಇಷ್ಟ ಆಗ್ಲಿಲ್ಲ. ಹಂಗಲ್ಲ ಹೇ ಸಾರ್ ಅದನ್ನೆಲ್ಲ ಹೇಳಿಕ್ಕೆ ಆಗ್ತದ? ಹೇಳಕ್ ಆಗ್ತಿರೋಂತ ವಿಷಯ ಅಂದ್ರೆ ಏನ್ ಬೇರೆ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ? ಅಂದ್ರೆ ಊರಲ್ಲಿರೋಣ ಇಲ್ಲಿ ಯಾಕೆ ಬರೋದು ಸುಮ್ನೆ ಅಂತ. ಅದೇ ನಾನು ಹೇಳಿದೆ ಆಗ್ಲೇ. ಅಲ್ಲಿ ಕೆಲಸ ಇಲ್ದೆ 4 ಜನ ಕೂತಿರ್ತಾರೆ, ಸುಮ್ನೆ ಅವ್ರ ಮುಂದೆ ಹೋಗಿ ಏನ್ ಕುಣಿಯೋದು ಅಂತ. ತಪ್ಪೆಲ್ಲ ಮಾತಾಡುದಿಲ್ಲ. ನನ್ನ ಬಗ್ಗೆ ನಾನು ತಪ್ಪು ಹೇಳ್ತೇನೆ, ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ. ನಾನು ಆಕ್ಚುಲಿ ಸೆಟಪ್ ಎಲ್ಲ ಅಲ್ಲೇ ಹಾಕಿ, ಸೆಟ್ ಎಲ್ಲ ಅಲ್ಲೇ ಊರಲ್ಲೇ ಹಾಕಿ ಅಂತಿದ್ದೆ. ಏನೋ ಚಾನಲ್ ಅವರು ನಮ್ಮ ಮನೆಗೆ ಬಂದು ಸಖತ್ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಬೆಂಗಳೂರಲ್ಲಿ ಇದ್ರೆ ಸುಮಾರು ಜನ ಕೆಲಸ ಮಾಡ್ತಾರೆ, ಇಲ್ಲೇ ಮಾಡೋಣ ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ಇಲ್ಲಿ ಹಾಕ್ಸಿದಷ್ಟೇ. ಇಲ್ಲಾಂದ್ರೆ ಅಲ್ಲೇ ಇದ್ದಿದ್ದು ನನ್ನ ಪ್ಲಾನ್. ನನಗೋಸ್ಕರ ಅಲ್ಲಿ ಬರ್ತೀನಿ, ಇದನ್ನ ನಾನು ನಂಬಬೇಕು. ಈ ಲಾಕ್ಡೌನ್ ಜೋಡಿಯ ಒಂದು ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ಯಾವಾಗ್ಲೂ ನೀವೇ ಮಾತಾಡ್ತಿರ್ತೀರಾ, ಇವತ್ತು ನಾವು ಶುರು ಮಾಡ್ತೀವಿ. ಕಂಟೆಂಟ್ ಎಲ್ಲ ಮಾಡ್ತಾ ಇದ್ರು. ಸೊ ನನಗೆ ಇವರ ವಿಡಿಯೋಸ್ ಅಲ್ಲಿ ತುಂಬಾ ಇಷ್ಟ. ನಾನು ಇವರ ಫ್ಯಾನ್ ಆಗಿದ್ದೆ, ಫಾಲೋ ಮಾಡ್ತಿದ್ರೆ ಎಲ್ಲ ಕಂಟೆಂಟ್ ಎಲ್ಲ. ಕೋವಿಡ್ ಟೈಮಲ್ಲೇ ಇವಳು ನನ್ಗೆ ಸಿಕ್ಕಿದ್ದು, ಇವಳ ಜೊತೆ ನಾನು ಮದುವೆ ಆಗಿದ್ದು, ಮತ್ತೆ ಎಲ್ಲ ಆಗಿದ್ದು. ನನ್ಗೆ ಹೇಗಾಗಿತ್ತು ಅಂದ್ರೆ, ಮದುವೆ ಟೈಮಲ್ಲಿ ನನ್ನ ಹತ್ರ ದುಡ್ಡೇ ಇರಲಿಲ್ಲ. ಬಟ್ ಆಫ್ಟರ್ ಇವಳು ಮದುವೆ ಆದ್ಮೇಲೆ ಆ ಫೇಮು, ಪಾಪ್ಯುಲಾರಿಟಿ ಜೊತೆಗೆ ಲಕ್ಷ್ಮಿನೂ ಒಳ್ದು ಬಂದಾಳೆ. ಎಲ್ಲ ತುಂಬಾ ಖುಷಿಯಾದ ಜೀವನ ನಡೆಸ್ತಾ ಇದೆ. ಬೆಂಗಳೂರಿಗೆ ಫಸ್ಟ್ ಬರಬೇಕಾದ್ರೆ ಈ ಪ್ರೊಡಕ್ಷನ್ ಬಾಯ್ ಆಗಿ ವರ್ಕ್ ಸಿಕ್ಕಿತ್ತು ನನಗೆ. ಯಾವತ್ತೂ ಕೆಲಸ ಮಾಡಿದವರಲ್ಲ. ನಾನು ಯಾವಾಗಲೂ ಬೈತಾ ಇರ್ತೀನಿ, ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡಿ, ಕೆಲಸ ಮಾಡಿ ಅಂತ. ಬಟ್ ಬೇಡವ್ರು ಕೆಲಸ ಮಾಡೋದು. ಹೆಮ್ಮೆ ಪಡ್ತೇನೆ, ಯಾಕಂದ್ರೆ ಎಲ್ಲರೂ ಇಂಥ ಒಳ್ಳೆ ಗಂಡ ಪಡಿಲಿಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ ಅಂತಾನೆ ಹೇಳ್ತಾರೆ ಊರಲ್ಲೆಲ್ಲ. ಲವ್ ಯು ಟು. ಬೇಜಾರಾಗತ್ತೆ. ಈಗ ಸೀಸನ್ ಮುಗೀತು, ಇನ್ನು ಯಾವಾಗ ಸೇರ್ತೀವೋ ಅಂತ ಗೊತ್ತಿಲ್ಲ. ಖುಷಿ ಆಯ್ತು. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ತುಂಬ ಇನ್ನೋಸೆಂಟ್ ಇವರು. ನಾನು ಯಾವಾಗಲೂ ಪರಪರ ಅಂತ ಮಾತಾಡ್ತಾ ಇರ್ತೇನೆ. ನಾವು ಎಷ್ಟೇ ಜಗಳ ಆಡಿದ್ರು ಅದು ತಮಾಷೆಗೆ. ಇಲ್ಲಿ ಎಷ್ಟೇ ಕಸ ಹಾಕಿದ್ರು, ಎಷ್ಟೇ ಹೊಡೆದ್ರು ಬಡಿದ್ರು ಎಲ್ಲ ತಮಾಷೆಗೆ. ನಾವು ಯಾವಾಗಲೂ ಒಂದೇ ಆಗಿರ್ತೀವಿ. ನನಗೆ